ರಕ್ಷಿತಾ ಈಗ ಯೂಟ್ಯೂಬರ್ ಆಗಿ ಗಿಲ್ಲಿಯವರು ಕೂಡ ಯೂಟ್ಯೂಬ್ ಹಿನ್ನೆಲೆನೆ ಅವ್ರದ್ದು ನಿಮ್ದು ಕೂಡ ಯೂಟ್ಯೂಬರೇ ಇಬ್ರು ಯೂಟ್ಯೂಬರ್ಸ್ ಅಕ್ಕಪಕ್ಕ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ ನಿಮ್ಮಿಬ್ಬರ ಕೈ ಇತ್ತು ಅದು ಇದೆಯಲ್ಲ ಅದು ಎಷ್ಟೋ ಮಂದಿಗೆ ಇನ್ಸ್ಪಿರೇಷನ್ ಈಗ ವೇಟ್ ಹೌದಲ್ವಾ ನಾನು ಇವತ್ತೇ ಯಾಕೆ ಥಿಂಕ್ ಮಾಡಿದ್ದೀನಿ ಎರಡು ಯೂಟ್ಯೂಬರ್ಸೇ ನಾವು ಯೂಟ್ಯೂಬರ್ಸ್ ಸುದೀಪ್ ಸರ್ನ ಅಕ್ಕಪಕ್ಕದಲ್ಲಿ ನಿಂತೀವಿ ಅಂದರೆ ನೋಡಿ ಯಾವುದು ನಮ್ಮ ಒಂದು ಪ್ರೊಫೆಷನ್ ಎಲ್ಲ ಇರುತ್ತೆ ಅಲ್ವಾ ಅಲ್ಲಿ ವೇದಿಕೆ ಬಂದ ನಂತರ ಯಾವುದು ಅಂದರೆ ನಮ್ಮ ಪ್ರೊಫೆಷನ್ ಯಾವುದು ಚಿಕ್ಕ ದೊಡ್ಡ ಎಂತ ಅಲ್ಲ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ನಾವು ಎಷ್ಟು ದೂರ ಎಷ್ಟು ಮುಂಚೆ ಕೂಡ ಹೋಗ್ಬೋದಲ್ವಾ ನಾವೆಂತ ದೊಡ್ಡ ಇದೇ ಆಗ ನಂತರನೇ ಬರಬೇಕು ಅಂತ ಎಂತ ಇಲ್ಲ. ಈಗ ಮನೇಲಿದ್ದಾಗಲೂ ಕೂಡ ಒಂದು ನಾಮಿನೇಷನ್ ಟೈಮಲ್ಲಿ ಅಶ್ವಿನಿ ಅವರೇ ಹೇಳ್ತಾ ಇದ್ರು ನಾನು 100 ಯೂಟ್ಯೂಬ್ ಚಾನಲ್ ಮಾಡ್ತೀನಿ ತೋರಿಸ್ತೀನಿ ಅಂತ. ಬಟ್ ಯೂಟ್ಯೂಬ್ ಚಾನಲ್ನ ಮಾಡಿ ಅದರಲ್ಲಿ ಸಕ್ಸಸ್ ಆದವರಿಗೆ ಮತ್ತು ಸ್ಟ್ರಗಲ್ ಮಾಡ್ತಿರೋರಿಗೆ ಗೊತ್ತು ಅದು ಎಷ್ಟು ಕಷ್ಟ ಇದೆ ಪ್ರೋಸೆಸ್ ಅಂತ ಹೇಳಿ. ತಮಗೆ ಹೇಗೆ ಆ ಒಂದು ಹಾದಿ ಇತ್ತು ಅಂತ ರಕ್ಷಿತಾ? ನೋಡಿ ಮ್ಯಾಮ್, ಓಕೆ ಅವರು ಯೂಟ್ಯೂಬ್ ಅಂದರೆ ಹೇಗೆ ಗೊತ್ತುಂಟಾ, ನಾವು ಒಂದು ನಮಗೆ ಒಂದು ಡೈಲಿ ಒಂದು ಇವತ್ತು ನೀವು ಸಿನಿಮಾಲಿ ಒಂದು ಪಿಕ್ಚರ್ ನೋಡ್ತೀರಾ, ನಮಗೆ ಹೇಗಂದರೆ ಯೂಟ್ಯೂಬ್ ಲೈಫಲ್ಲಿ ಹೇಗಂದರೆ ನಾವು ಡೈಲಿ ಒಂದೊಂದು ಪಿಕ್ಚರ್ ತೋರಿಸ್ತೀವಿ. ಸೊ ನೀವು ಇಮ್ಯಾಜಿನ್ ಮಾಡಿ ಒಂದು ದಿವಸಗೆ ಒಂದು ಫುಲ್ ಪಿಕ್ಚರ್ ಹಾಕಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದೇ ನಿಮಗೆ ಗೊತ್ತುಂಟಲ್ವಾ, ಒಂದು 10 ನಿಮಿಷ ವಿಡಿಯೋ ಮಾಡಲಿಕ್ಕೆ ನಮ್ಮ ಫುಲ್ಲು ಡೇ ಶೂಟಿಂಗಲ್ಲಿ ಹೋಗುತ್ತೆ. ಆಗ ನಂತರ ಎಡಿಟಿಂಗ್ ಕಟ್ ಎಲ್ಲ ಅದೇ ಎಲ್ಲ ಮಾಡಿ ಅದೊಂದು 10-15 ನಿಮಿಷ ವಿಡಿಯೋ ಆಗುತ್ತೆ. ಓಕೆ, ಆ ಹಿಂದೆ ಕೂಡ ಒಂದು ಎಡಿಟಿಂಗ್ದು ಇರುತ್ತೆ. ಎಡಿಟಿಂಗ್ ನನ್ನ ವಿಡಿಯೋದಲ್ಲಿ ಅಂತ ಎಡಿಟಿಂಗ್ ಇರಲ್ಲ, ಜಸ್ಟ್ ಶೂಟ್ ಮಾಡಿ ಮರ್ಚ್ ಮಾಡಿ ಹಾಕೋದು ಅಷ್ಟೇ. ಬಟ್ ಸ್ಟಿಲ್ ಯೂಟ್ಯೂಬ್ ಕೂಡ ಮ್ಯಾಮ್ ಅಷ್ಟು ಈಸಿ ಇಲ್ಲ ಮ್ಯಾಮ್. ಯಾಕೆಂದರೆ ಅದೇ ಅಲ್ಲಿ ಹೋಗಿ ನಂತರ ಗೊತ್ತಾಗೋದು. ಇವತ್ತೇ ಹೇಳಲಿಕ್ಕೆ ನಾನು ಇವತ್ತೇ ತುಂಬ ಈಸಿ ಯೂಟ್ಯೂಬ್ ಅಂತ, ಬಟ್ ಅದೇ ನೀವು ಅಲ್ಲಿ ಒಳಗೆ ಇಳಿದ ನಂತರನೇ ನಿಮಗೆ ಗೊತ್ತಾಗೋದು. ನಿಮಗೆ ಅಂದಾಜು ಎಷ್ಟು ನೀವು ಸ್ಟಾರ್ಟ್ ಮಾಡಿದ ದಿನದಿಂದ ಹಿಡಿದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಂತ ಇರುತ್ತಲ್ಲ, ಆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಎಷ್ಟು ತಿಂಗಳು ಹಿಡಿತು ರಕ್ಷಿತಾ ಇದೆಲ್ಲ ಮಾಡಿ? ಮ್ಯಾಮ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾನು ಫಸ್ಟ್ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ನನ್ನ ಮಾನಿಟೈಸೇಷನ್ 1 ತಿಂಗಳಲ್ಲಿ ಆಗಿದೆ. ಓಕೆನಾ, ಯಾಕೆಂದರೆ 1 ತಿಂಗಳಲ್ಲಿ ನನ್ನ ನನಗೆ ಆ ಟೈಮಲ್ಲಿ ಎಂಥ ಹಣ ಅದೇ ಇಲ್ಲ ಎಂತ ಇಲ್ಲ. ನಾನು ಮಾನಿಟೈಸೇಷನ್ ಆನೇ ಮಾಡಲಿಲ್ಲ. 1.5 ವರ್ಷ ನಾನು ಮಾನಿಟೈಸೇಷನ್ ಆನ್ ಮಾಡಲಿಲ್ಲ. ಜಸ್ಟ್ ಒಂದು ಕ್ರೇಜ್ ಇತ್ತು. ಓಕೆ, ಒಂದು ವಿಡಿಯೋ ಹಾಕಿದ್ದೀನಿ, ಜನರು ಇವತ್ತು ಇದೇ ಎಲ್ಲ ಮಾಡ್ತಾ ಇದ್ದಾರಲ್ವ ಅಂದರೆ ಖುಷಿ ಪಡ್ತಾ ಇದ್ದಾರಲ್ವಾ. ಸೊ ನನ್ನ ಕಾನ್ಸಂಟ್ರೇಷನ್ ಜಸ್ಟ್ ವಿಡಿಯೋ, ಜನರಿನ ಇದೆಲ್ಲ ಸಿಗ್ತಾಯಿತ್ತು, ಕಮೆಂಟ್ಸ್ ಎಲ್ಲ ಸಿಗ್ತಾಯಿತ್ತು. ಮತ್ತು ನನ್ನೊಂದು ಎಕ್ಸೈಟ್ಮೆಂಟ್, ಇವತ್ತೇ ಒಂದೊಂದು ಕಂಟೆಂಟ್ ಕೊಡ್ತೀನಿ. ಸೊ ಹಣ ಅಂತ ಇರಲಿಲ್ಲ, ಯಾಕೆಂದರೆ ನನಗೆ ಆ ಟೈಮಲ್ಲಿ ಖರ್ಚು ಕೂಡ ಹಾಗೆ ಅಂತ ಹಣ ಅಂತ ಇರಲಿಲ್ಲ. ಓಕೆ, ಯಾಕೆಂದರೆ ನಾನು ಮಾಡೋದು ನನ್ನ ಅಜ್ಜಿ ಮನೆಯಲ್ಲಿ, ಅಲ್ಲಿಯೇ ತೋಟದಲ್ಲಿ ಮಾಡೋದು, ಗದ್ದೆದಲ್ಲಿ ಮಾಡೋದು. ಸೊ ಅಲ್ಲಿ ಎಂತ ಖರ್ಚಿ ತೋಟದಲ್ಲಿ ಹೋಗ್ತೀನಿ, ಮಾವಿನ ಹಣ್ಣು ತಿಂತೀನಿ, ಅಲ್ಲಿ ವಿಡಿಯೋ ಮಾಡ್ತೀನಿ. ಸೊ ನನ್ನ ಫುಲ್ ವಿಡಿಯೋ ಹೇಗೆ ಇತ್ತು ಅಂದರೆ ಒಂದು ಹಳ್ಳಿಯಲ್ಲಿಯೇ ಇತ್ತು, ಅಲ್ಲಿ ಇಲ್ಲಿ ಓಡಾಡಿ ಅದೇ ಎಲ್ಲ ಚಿಕ್ಕ ಮಾಡಿದ ನಂತರ. ಆಗ ನಂತರ ನನ್ನ ಫ್ರೆಂಡ್ ಅವರು ಹೇಳಿದರು, ನೀನು ಮಾನಿಟೈಸೇಷನ್ ಮಾಡಲಿಲ್ವಾ ಅಂತ. ಆಗ ನಂತರ ನಾನು ಮಾನಿಟೈಸೇಷನ್ ಆನ್ ಮಾಡಿ, ಬಟ್ ನಾನು ಸತ್ಯ ಹೇಳಿದರೆ ಯಾವಾಗ ಅದೇ ತಲೆಯಲ್ಲಿ ಹಣ ಅಂತ ಇರಲ್ಲಲ್ವ, ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ತುಂಬ ಎಂಜಾಯ್, ಜಸ್ಟ್ ಕಾನ್ಸಂಟ್ರೇಷನ್ ಆನ್ ವಿಡಿಯೋ, ಎಂಜಾಯ್ ಮಾಡಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದೇ ನನ್ನ ಡ್ರೀಮ್ ಜಾಬ್. ಜಸ್ಟ್ ಇಮ್ಯಾಜಿನ್ ಮ್ಯಾಮ್, ಇದೇ ನಾನು ಎಂತ ಇಷ್ಟಪಡ್ತೀನಿ ಅದೇ ಜಾಬ್ ನನ್ನ ಇದು. ಯಾಕೆಂದರೆ ಇವತ್ತೇ ನನಗೆ ಮಾತಾಡಲಿಕ್ಕೆ ಇಷ್ಟ, ಜನರ ಜೊತೆಗೆ ಕ್ಯಾಮೆರಾ ಮುಂಚೆ ಮಾತಾಡಲಿಕ್ಕೆ ತುಂಬ ಇಷ್ಟ. ಕ್ಯಾಮೆರಾ ಉಂಟು, ನಾನು ಮಾತಾಡ್ತೀನಿ. ಓಕೆ, ಮತ್ತು ನಾನು ಜಸ್ಟ್ ಮಾತಾಡ್ತೀನಿ, ಅಲ್ಲಿ ಓಡಾಡ್ತೀನಿ. ಮತ್ತು ನನಗೆ ಹಣ ಯಾರು ಕೊಡೋದು? ನೀವು ನನಗೆ ಹಣ ಕೊಡೋದು. ನೀವೇ ನನಗೆ ಸಜೆಸ್ಟ್ ಮಾಡ್ತೀರಾ, ಅಲ್ಲಿ ಹೋಗೋ ರಕ್ಷಿತಾ, ಅಲ್ಲಿ ಹೋಗಿ ವಿಡಿಯೋ ಮಾಡು. ಅಲ್ಲಿ ಹೋಗ್ಲಿಕ್ಕೆ ಖರ್ಚಿಗೆ ಯಾರು ಹಣ ಕೊಡ್ತೀರಾ? ನೀವೇ ಅರ್ನಿಂಗ್ಸ್ ಮಾಡಲೇಬೇಕು. ಇವತ್ತೇ ನಿಮಗೆ ಅರ್ಥ ಆಯ್ತಾ? ಇವತ್ತೇ ನಾನು ನನ್ನ ಡ್ರೀಮ್, ಇವತ್ತು ನನಗೆ ಅಂತ ಇಷ್ಟ ಉಂಟು ಅದೇ ನಾನು ಮಾಡ್ತಾ ಇದ್ದೀನಿ. ಮತ್ತು ಒಂದು ಸೈಡಲ್ಲಿ ಹಣ ಕೂಡ ಬರ್ತಾ ಉಂಟು ಬ್ಯಾಂಕಲ್ಲಿ, ಅದೇ ಹಣ ಜನರು ಕೊಡ್ತಾ ಇದ್ದಾರೆ. ರಕ್ಷಿತಾ ತಗೊಳ್ಳೋ, ಕೊಡ್ತೀನಿ, ನೀನು ಎಂಜಾಯ್ ಮಾಡು. ರಕ್ಷಿತಾ ಹಣ ಹಾಕ್ತಾ ಇದ್ದೀನಿ, ನೀನು ಅಲ್ಲಿ ಹೋಗು. ನನ್ನ ಲೈಫ್ ಹಿಂಗೇನೆ ಆಗ್ತಾ ಹೋಯ್ತು. ಇದು ಹೆಂಗೆ ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತೀವಲ್ಲ, ಹಂಗೆ ನೀವು ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಜನರು ನಿಮ್ಗೆ ಪ್ರೀತಿ ರೂಪದಲ್ಲಿ ಹಣ ಕೊಡ್ತಿದ್ದಾರೆ, ಪ್ರೀತಿ ರೂಪದಲ್ಲಿ ಹಣ ಕೊಡ್ತಿರು ಖರ್ಚಿಗೆ. ಓಕೆ, ಇವತ್ತು ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಖರ್ಚಿಗೆ ಬೇಡವಾ? ಓಕೆ, ಸೊ ಹಾಗೆ ಅವರು ಮಾಡ್ತಾ ಇದ್ರು, ನಾನು ಇಲ್ಲಿಂದ ಹೀಗೆ ಮಾಡ್ತಾ ಇದ್ದೀನಿ. ಇವಾಗ